ತುಮಕೂರಿನಲ್ಲಿ ಮಗಳನ್ನೇ ಕೊಚ್ಚಿ ಕೊಂದು ಹಾಕಿದ್ನ ತಂದೆ ಅನ್ನೋ ಅನುಮಾನ ಪ್ರಶ್ನೆ ಎದುರಾಗ್ತಾ ಇದೆ. ಮೇಘನಾ ಎಂಬಾಕೆಯನ್ನ ಬರ್ಬರವಾಗಿ ಕೊಂದಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕಳೆದ ಏಪ್ರಿಲ್ 16ರಂದು ಮಿಸ್ಸಿಂಗ್ ಆಗಿದ್ರು ಮೃತಪಟ್ಟಿರುವ ಮೇಘನಾ. 16ರಂದು ತಾಯಿ ಮನೆಗೆ ಬಂದು ನೋಡಿದಾಗ ಮಗಳು ಮನೆಯಲ್ಲಿ ಇರಲಿಲ್ಲ, ಕಾಣೆಯಾಗಿದ್ರು. ಆಕೆಯ ಮೊಬೈಲ್ ನಂಬರ್ಗೆ ಕರೆ ಮಾಡಿದಾಗ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಹೀಗಾಗಿ ಅನುಮಾನ ಎದುರಾಯಿತು. ಈ ಅನುಮಾನಕ್ಕೆ ಸಂಬಂಧಪಟ್ಟಂತೆ ತಾಯಿ ನಿರ್ಮಲಾ ಅವರು ದೂರು ಕೊಟ್ಟಿದ್ರು. ಇನ್ನು ಮಿಸ್ಸಿಂಗ್ ಆಗಿದ್ದ 1 ತಿಂಗಳ ಬಳಿಕ ಕೊಲೆಯಾಗಿದ್ದಾರೆ ಅನ್ನೋ ಶಂಕೆ ಬೆಳಕಿಗೆ ಬರುತ್ತೆ. 1 ತಿಂಗಳ ಬಳಿಕ ಅವರ ಮೃತದೇಹ ಪತ್ತೆಯಾಗುತ್ತೆ. ಮದುವೆ ವಿಚಾರದಲ್ಲಿ ಗಲಾಟೆಯಾಗಿತ್ತು ಎಂಬ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಈಗ ಮಗಳಿಗೆ 17 ವರ್ಷ ಇದ್ದಿದ್ದರಿಂದಾಗಿ ಮದುವೆಗೆ ಅವಕಾಶ ಇಲ್ಲ ಅಂತ ತಂದೆ ಹೇಳಿದ್ರು. ಈ ವಿಚಾರ ಬಂದ ಮರುದಿನವೇ ಮೇಘನಾ ತಂದೆ ಮಿಸ್ಸಿಂಗ್ ಪ್ರಕರಣ ದಾಖಲು ಮಾಡಿದ್ರು. ಮೇಘನಾ ತಂದೆ ಅವರು ಕೂಡ ಮಿಸ್ಸಿಂಗ್ ಆಗಿದ್ರು. ಇನ್ನು ತಿಮ್ಮರಾಯಪ್ಪ ಅವರನ್ನ ಹುಡುಕಿ ತಂದು ಪೊಲೀಸರು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಕಳ್ಳಂಬೆಳ್ಳ ಪೊಲೀಸರು ತಿಮ್ಮರಾಯಪ್ಪನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು ಕೂಡ 17 ವರ್ಷ ವಯಸ್ಸಾಗಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆಗೆ ತಂದೆ ನೋ ಅಂದಿದ್ರಂತೆ. ನಂತರದಲ್ಲಿ ಪ್ರೀತಿ ಪ್ರೇಮ ಪ್ರಕರಣ ಏನಾದರೂ ವಿಚಾರ ಏನಾದರೂ ಬೆಳಕಿಗೆ ಗೊತ್ತಾಯ್ತಾ ತಂದೆಗೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಮಾಡಿದ್ರ ತಂದೆ ತನ್ನ ಮಗಳನ್ನೇ ಕೊಂದು ಹಾಕಿದ್ರ ಅನ್ನುವಂತಹ ಒಂದು ವಿಚಾರ ಈಗ ತೀವ್ರವಾಗಿ ಪ್ರಶ್ನೆಗೀಡು ಮಾಡ್ತಾ ಇದೆ. ಇದೀಗ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಕಳ್ಳಂಬೆಳ್ಳ ಪೊಲೀಸರು ತಿಮ್ಮರಾಯಪ್ಪನನ್ನು ವಶಕ್ಕೆ ಪಡ್ಕೊಂಡು ತನಿಖೆ ಆರಂಭ ಮಾಡಿದ್ದಾರೆ. ಇಲ್ಲಿ ತೀವ್ರವಾಗಿ ಅನುಮಾನ ಕಾಡ್ತಾ ಇರುವಂಥದ್ದೇನು ಅಂತಂದರೆ, ತಂದೆ ಈ ಒಂದು ವಿಚಾರದಲ್ಲಿ ಕಾಣೆಯಾಗಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಕಾಣೆಯಾಗಿರೋದ್ರಿಂದಲೇ ತಂದೆ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ. 16 ಏಪ್ರಿಲ್ ಸಂಜೆ 6:30 ಸಂದರ್ಭಕ್ಕೆ ತಾಯಿ ಕೂಲಿ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದ್ರು. ಮನೆಯಲ್ಲಿ ಮಗಳು ಇರಲಿಲ್ಲ. ಆಕೆಯ ಮೊಬೈಲ್ಗೂ ಕೂಡ ಕರೆ ಮಾಡಿ ನೋಡಿದಾಗ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಅನುಮಾನಗೊಂಡು ದೂರು ನೀಡಿದ್ರು ತಾಯಿಯವರು ನಿರ್ಮಲಾ ಅವರು. ಮಗಳಿಗೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಕೂಡ ಆಗಿತ್ತು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಮಗಳಿಗೆ 17 ವರ್ಷ ಆಗಿತ್ತು. ಹೀಗಾಗಿ ಈಗಲೇ ಮದುವೆ ಮಾಡಿಕೊಡೋದಿಲ್ಲ ಅಂತ ತಂದೆ ತಿಮ್ಮರಾಯಪ್ಪ ಹೇಳಿದ್ರಂತೆ. ಅದಾದ ಮರುದಿನವೇ ಮಿಸ್ಸಿಂಗ್ ಆಗಿದ್ರು, ಮೇಘನಾ ಅವರು ಮಿಸ್ ಆಗಿದ್ರು. ಅದಾದ ಬಳಿಕ ತಂದೆ ತಿಮ್ಮರಾಯಪ್ಪ ಅವರು ಕೂಡ ಮಿಸ್ ಆಗಿದ್ರು. ಸದ್ಯ ತಿಮ್ಮರಾಯಪ್ಪನನ್ನು ಕರೆತಂದು ಕಳ್ಳಂಬೆಳ್ಳ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಕರಣ ಕೂಡ ದಾಖಲಾಗಿದೆ.